ಹಲೋ ಆಲ್, ನಮಸ್ಕಾರ. ನಾನು ನಿಮ್ಮ ಚೇತನ್. ನಾವಿವತ್ತು ಹುಡುಗರೆಲ್ಲ ಸೇರಿ ಹೊರಟಿದ್ದು ಮೈಸೂರಿಗೆ ಬಂದಮೇಲೆ ನಮ್ಮ ಚಾಮುಂಡಮ್ಮನ ದರ್ಶನ ಮಾಡಲಿಲ್ಲ ಅಂದರೆ ಮನ್ಸಿಗೆ ಸಮಾಧಾನನೇ ಇರಲ್ಲ ಗುರು. ಅಂತೂ ಟೆಂಪಲ್ನ ನೈಟ್ ರೀಚ್ ಆದ್ವಿ. ಮೇಲೆ ಹೋಗಿದ ತಕ್ಷಣ ಫಸ್ಟ್ ನಮ್ಮ ಕೈ ಹೋಗಿದ್ದೆ ಪ್ರಸಾದದ ಕಡೆಗೆ. ಹಂಗೆ ಕೆಳಗೆ ಇಳಿತಾ ಮೈಸೂರು ಸುಂದರವಾದ ಲೈಟಿಂಗ್ಸ್ನ ನೋಡಿಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಕಾಲ ಕಳೆದು ಕೆಳಗಡೆ ಅಂತೂ ಹೊರಟು. ಕೆಳಗಡೆ ಬೇಗ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮಗೆ ನಾಳೆ ಕುಶಾಲನಗರಕ್ಕೆ ಬೇರೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅಂತೂ ಮೇಲ್ಗಡೆ ಲೈಟಿಂಗ್ಸ್ ಎಲ್ಲ ಮುಗಿಸಿ ಕೆಳಗಡೆ ಬಂದು ನೆಮ್ಮದಿಯಾಗಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದಿದ್ದು ನಮಗೆ ಸಿಕ್ಕಾಪಟ್ಟೆ ಚಳಿ ಗುರು. ಅದು ಅಲ್ದಿರ ಜಿಡಿ ಮಳೆ ಬೇರೆ ಹಿಡ್ಕೊಂಡಿತ್ತು. ಬೈಕ್ನೆಲ್ಲ ಸೈಡ್ಗೆ ಹಾಕಿ ನಮ್ಮ ಫ್ರೆಂಡ್ ಕಾರ್ ಎತ್ತಾಕೊಂಡು ನಮ್ಮ ಪಯಣ ಕುಶಾಲನಗರದ ಕಡೆಗೆ. ಮಳೆ ಬರ್ತಿದ್ದು ಒಳ್ಳೆ ವೆದರಲ್ಲಿ ಒಳ್ಳೆ ಸಾಂಗ್ಸ್ನ ಪ್ಲೇ ಮಾಡಿಕೊಂಡು ನಮ್ಮ ಪಯಣ ಡೈರೆಕ್ಟಾಗಿ ಹೊರಟಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪಿಂಗ್ಗೆ. ದುಬಾರೆಗೇನೋ ರೀಚ್ ಆದ್ವಿ. ಅಲ್ಲಿ ಹೋದ್ಮೇಲೆ ನಮಗೆ ಕಾದಿದ್ದು ಈ ಸರ್ಪ್ರೈಸು. ಮಳೆ ಬರ್ತಿದೆ, ಎಲಿಫೆಂಟ್ ಕ್ಯಾಂಪಿಂಗ್ ಕೂಡ ಕ್ಯಾನ್ಸಲ್ ಆಗಿತ್ತು. ಬರೋದೇನೋ ಬಂದಿದ್ದೀವಿ, ಸುಮ್ಮನೆ ಹೋಗೋಕ್ಕಾಗತ್ತಾ? ಅಂತೂ ಅಲ್ಲೇ ಇದ್ದಿದ್ದು ಮಾವಿನಕಾಯಿ, ಬೇಲ್ಪುರಿ, ಒಳ್ಳೆ ಸ್ನ್ಯಾಕ್ಸ್ಗಳನ್ನ ಸವಿತಾ ಅಲ್ಲೇ ಆರಾಮಾಗಿ ಕೂತ್ಕೊಂಡ್ವಿ. ಇಷ್ಟೊತ್ತವರೆಗೂ ಬೇಜಾರಲ್ಲಿ ಕೂತಿದ್ದಂತ ನಮಗೆ ಖುಷಿಯಾದಂಥ ವಿಚಾರ ರಿವರ್ ರಾಫ್ಟಿಂಗು. ಈ ಮಳೇಲಿ ರಿವರ್ ರಾಫ್ಟಿಂಗ್ ಮಾಡೋದು ಅಂದರೆ ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸೇ ಗುರು. ಸೊ ನಾವು ನೆಕ್ಸ್ಟ್ ಡಿಸೈಡ್ ಮಾಡಿದ್ದೆ ರಿವರ್ ರಾಫ್ಟಿಂಗ್ ಹೋಗೋಣ ಅಂತ. ಈ ದೃಶ್ಯನ ಮನೆಯವ್ರು ನೋಡಿದ್ರಂತೂ ಕತೆ ಮುಗ್ದೇ ಹೋಯ್ತು. ಕುಗ್ದು ಉಪ್ಪು ಖಾರ ಹಾಕೋದ್ರಲ್ಲಂತೂ ಡೌಟೇ ಇಲ್ಲ ಗುರು. ನಮ್ಮ ಗಂಡೈಕ್ಲು ಮಂಡು ಬಿದ್ದ ಜನ್ಮಕ್ಕೆ ಎಷ್ಟು ಉಗಿದ್ರು ಈ ಕ್ರೇಜಿ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡೋದಂತೂ ಬಿಡಲ್ಲ. ಅಂತೂ ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಈ ಬ್ಯೂಟಿಫುಲ್ ಆದಂಥ ಒಂದು ರೆಸಾರ್ಟಿಗೆ. ಅಂತೂ ಇವತ್ತಿನ ಡೇ ಅಂತೂ ಕಂಪ್ಲೀಟ್ ಆಯಿತು. ಕುಶಾಲನಗರದಲ್ಲಿ ತಗೊಂಡಿದ್ದು ಹೋಮ್ ಮೇಡ್ ವೈನ್ಸ್ನ ತಗೊಂಡು ಬಜ್ಜಿ ಚಿಕನ್ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಇವತ್ತಿನ ದಿನ